ಬಸ್ಸು ಇದ್ರಾಗೆ ವಸಿ ಹಣ್ಣೆಲ್ಲ ಐತೆ ತಕ್ಕಳವ. ಬಸ್ಸು ತಗಬೇಡ. ನೀವೇ ಒಳಗೆ ಬಂದು ಕೊಡ್ಲಿ ಅಂತ. ಅಲ್ಲ ಕಣವ ಸ್ನೇಹ, ನಿನಗೆ ನಿಮ್ಮ ಅಣ್ಣ ಏನು ಮನೆಗೆ ಬರೋಕೆ ಅಷ್ಟೊಂದು ಸಂಕೋಚವೇ? ಹಾಗೇನಿಲ್ಲ, ಅತ್ತೆಗೆ ಒಂದು ಅರ್ಜೆಂಟ್ ಮೀಟಿಂಗ್ ಇತ್ತು, ಹಾಗೆ ಇದೇ ದಾರಿಲಿ ಬರ್ತಿದ್ವಲ್ಲ ಅಂತ ಅದಕ್ಕೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಂ, ನೀವು ಹಿಂಗೆ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಹೊಂಟೋಗ್ಬಿಟ್ರೆ ನಾವು ಬಿಟ್ಬಿಡ್ತೀವ? ಮನೆ ಒಳಗೆ ಬಂದು ಕಾಪಿ ಗೀಪಿ ಕುಡ್ಕೊಂಡು ಮಗಳಿಗೆ ಸೀಮಂತೆ ಯಾವತ್ತು ಇಟ್ಕೊಂಡಿರೋ ಅಂತ ಕೇಳ್ಕೊಂಡಲ್ವೇ ಹೋಗೋದು? ಹಾಂ, ಸೀಮಂತ ಯಾವಾಗ ಮಡಿಕಬೇಕು ಅಂದ್ಕೊಂಡಿದ್ದೀರಾ? ಐನವರು ಇನ್ನು 2-3 ದಿನದಾಗೆ ಒಳ್ಳೆ ದಿನ ಯಾವುದು ಅಂತ ಹೇಳ್ತೀನಿ ಅಂತ ಹೇಳೋರೆ. ಸರಿ ಕಣವ. ಅವ್ವ ಸ್ನೇಹ, ನನಗೋಸ್ಕರನಾದರೂ ಒಳಗೆ ಬಂದು ಒಂದು ಗ್ಲಾಸ್ ಕಾಫಿ ಕುಡ್ಕೊಂಡು ಹೋಗಿ ಪ್ಲೀಸ್. ಅದು ಹೆಂಗೆ ಬಂದ್ಬಿಟ್ಟಾರವ ನಿಮ್ಮವ್ವ ನಮ್ಮ ಮನೆ ಒಳಕ್ಕೆ? ನಮ್ಮ ಮನೆಯಾಗ ಸಸಿ ಅವಳೆಲ್ಲ, ಅದಕ್ಕೆ ನಿಮ್ಮವ್ವ ಒಳಗೆ ಬರೋಕ್ಕಿಲ್ಲ ಅಂತವಳೆ ಅಲ್ವ ಬಂಗಾರಮ್ಮ? ಇವಳಿನ್ನು ಯಾಕೆ ಮನೆಯಾಗಿ ಇಟ್ಕೊಂಡಿದ್ದೀರಾ? ಒಂದು ಮನೆಗೆ 2 ಬಗೆ ಅವಳು. ನಂಬಿಕೆಗೆ ವಿಶ್ವಾಸಕ್ಕೆ ಕಾಯ್ಕೊಂಡು ಪೆಟ್ಕೊಡಾಳು. ಮೊದಲು ಮನೆಯಿಂದ ಆಚೆ ಹಾಕಿ. ಹಾಕಬೇಕಿತ್ತು, ಆದರೆ ನನ್ನನ್ನೇ ನಂಬ್ಕೊಂಡು ಮನೆ ಗಂಟ ಬಂದವಳೆ. ನೀವು ಒಳಗೆ ಸೇರ್ಸಕ್ಕಿಲ್ಲ ಅಂದ್ಬಿಟ್ಟಿದ್ದೀರಾ. ಹೆಣ್ಣೆನ್ಸು ಎತ್ತೋಗೋದಳು ಪಾಪ. ನಾನು ತವ ಬಂದು ನಮ್ಮ ಅದಕ್ಕೆ ದ್ರೋಹ ಮಾಡ್ಬಿಟ್ಟೆ, ನನ್ನ ಸಮಸ್ಬಿಡಿ ಅಂತ ವಾ ಕರೆದ್ಲು. ಹೆಣ್ಣೆತ್ತವಳಲ್ವೇ, ಅವಳ ಮಗಳು ಬೇರೆ ಹೆಣ್ಮಕ್ಳನ್ನಾಗೆ ಬದುಕ್ಲಿಲ್ವಲ್ಲ ಅನ್ನೋ ನೋವು ಅವಳಿಗೆ. ಆ ನೋವುನಾಗ ಹಂಗೆ ಮಾಡ್ಬಿಟ್ಟವಳೆ. ದಯವಿಟ್ಟು ಸಮಸ್ಬಿಡು ಬಂಗಾರಮ್ಮ. ಇನ್ನೊಂದು ಕಿತ್ತಿಂದ ತೆಪ್ಕೊಳ್ಳೆಲ್ಲ ಮಾಡೋಕ್ಕಿಲ್ಲ ಅಂತ ನನ್ನ ತವ ಪ್ರಮಾಣ ಮಾಡವಳೆ. ಹಾಂ, ಅದಕ್ಕೆ ದಯವಿಟ್ಟು ನನ್ನ ಸಂಸ್ಬಿಡಿ. ಬಸ್ಸು ದಿನ ತುಂಬ್ತೈತೆ ಕಣವ, ನೀನು ಹುಷಾರು. ಬಂಗಾರಮ್ಮ, ನಿನ್ನ ಕೂಸ್ಗೆ ಅವಳು ಕೂಸ್ಗೆ ಏನೂ ಆಗ್ದಿದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸುತ್ತ 7 ಊರ್ನಾಗೂ ಅಂಥ ಸೀಮಂತ ಮಾಡಿರಬಾರ್ದು. ಹಂಗೆ ಮಾಡ್ತೀನಿ ನನ್ನ ಸೊಸೆ ಸೀಮಂತನ. ನೋಡಿದವರು ಬಾಯಿ ಮೇಲೆ ಬೆರಳಿಟ್ಕೋಬೇಕು. ಹಂಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ನಂಜಮ್ಮನೇ ಅಲ್ಲ. ಸರಿ ಬಸ್ಸು, ಹುಷಾರು. ತಕ ನಾವೇನು ಬರ್ತೀವಿ. ಬರನೆ. ಅದಕ್ಕೆ ಹುಷಾರು. ಶಿವಾನಿ, ಶಿವಾನಿ, ಗುಡ್ ಅಟೆಂಪ್ಟ್, ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಮ್ಯಾಮ್. ಪುರುಷೋತ್ತಮ್, ಇನ್ನೂ ಚೆನ್ನಾಗಿ ಮಾಡಬೇಕು.
ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು. ಸುಮಾ 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 ಮ್ಯಾಮ್ ಕರೀತಿದ್ದಾರೆ. ಸುಮಾ, ನೀನು ಎಂಥ ಸ್ಟೂಡೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ಮೇಲೆ ನೀನು ಇನ್ನೂ ಚೆನ್ನಾಗಿ ಓದಬೇಕು, ಯಾಕಂದರೆ ನಿನಗೆ ಹೊಸ ಕಾಂಪಿಟೇಟರ್ ಬಂದಿದ್ದಾರೆ. ಸಚಿನ್ ಸಚಿನ್ ಅಬ್ಸೆಂಟ್ ಮ್ಯಾಮ್. ಮೊದಲೇ ಲೇಟಾಗಿ ಅಡ್ಮಿಷನ್ ಆಗಿದ್ದಾನೆ, ಮಿಸ್ ಆಗಬಾರ್ದು ಅಂತ ಮೊದಲೇ ಹೇಳಿದ್ನಲ್ಲ. ಇವತ್ತು ಮಾತ್ರ ಅಲ್ಲ ಮ್ಯಾಮ್, ಅವನಿನ್ಮೇಲೆ ಕಾಲೇಜಿಗೆ ಬರೋದೇ ಡೌಟು. ಯಾಕೆ? ಅವನಂಥ ಬ್ರಿಲಿಯಂಟ್ ಸ್ಟೂಡೆಂಟು ನಮ್ಮ ಕಾಲೇಜಿಗೆ ಬೇಕು. ಅವನು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ ಸ್ಟೆಪ್ಸು ತುಂಬ ಡಿಟೇಲಿಂಗ್ ಆಗಿದೆ. ವಿತ್ ರೀಸನ್ ಸ್ಟೆಪ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಆ ಹುಡುಗ ಇಷ್ಟು ಬೇಗ ಪಿಕಪ್ ಆಗಿದ್ದಾನೆ ಅಂದರೆ ಹೀ ಸೋ ಬ್ರಿಲಿಯಂಟ್. ಅವನಂಥ ಬ್ರಿಲಿಯಂಟ್ ಸ್ಟೂಡೆಂಟ್ನೇ ನಮ್ಮ ಕ್ಲಾಸ್ಮೇಟ್ ಒಬ್ಬರು ಮನೆ ಕರೆದು ಹೊಡೆದು ಕಳಿಸಿದ್ದಾರೆ ಮ್ಯಾಮ್. ವಾಟ್? ಹೌದು ಮ್ಯಾಮ್, ಅವ್ನು ನನಗಿಂತ ಬ್ರಿಲಿಯಂಟ್ ಅಂತ ಜಲಸ್ಗೆ ಅವ್ರ ಮನೆಗೆ ಊಟಕ್ಕೆ ಅಂತ ಕರೆದು ಅವ್ರ ಅಮ್ಮನ ಕೈಲಿ ಹೊಡೆದು ಕಳಿಸಿದ್ದಾರೆ ಮ್ಯಾಮ್. ಸುಮಾ, ಪಾಪ ಅವನು ಆ ಅವಮಾನಕ್ಕೆ ಇವತ್ತು ಕಾಲೇಜಿಗೆ ಬಂದಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ನಮಗೆಲ್ಲ ಅನಿಸುತ್ತೆ ಅವನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ ಅಂತ. ಇಲ್ಲ ಮೇಡಮ್, ಶಿವಾನಿಯೊಳಂಗೆ ಏನೂ ಆಗಿಲ್ಲ. ಹಂಗೆ ಸಣ್ಣ ವಿಷಯಕ್ಕೆ ಗಲಾಟೆ ಆಯಿತು ಅಟ್ಟೆ. ಆದರೆ ಸಚಿನ್ ಶಿವಾನಿಯೊಳಂಗೆ ಏನೂ ಮಾಡ್ಕೊಂಡಿರಕ್ಕಿಲ್ಲ. ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ, ಅದನ್ನು ಹಾಳು ಮಾಡ್ಕೋಬೇಡಿ ಅಷ್ಟೇ. ಸುಮಾ, ಡೋಂಟ್ ವರಿ. ಸಚಿನು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರೋವಂಥವನು. ಅವನು ಕೆಟ್ಟಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಬಂದರೆ ಸ್ಟಾಫ್ ರೂಮ್ ಹತ್ರ ಬರಕ್ಕೆ ಹೇಳು, ಓಕೆ? ನಾನು ಹೇಳಿದ ನೆನಪಿದೆ ತಾನೆ, ಸಚಿನ್ಗೆ ಏನಾದರೂ ಆದರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ನಾನು ಬಂದಾಗಲೇ ಈ ಸ್ನೇಹಂಗೆ ಗೇಟ್ ಪಾಸ್ ಕೊಡಿಸಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅವಳ್ದಂಗಿರ್ಲಿ, ನನ್ನ ನಂಜವನ್ ಮನೆಯಿಂದ ಆಚೆ ಓಡಿಸು ಅಂತ ನಂಜವನ್ ಕಿವಿಗೆ ಊದು ಹೋಗವಳೆ ನಿಮ್ಮ ಅತ್ತೆ. ನಾವು ಮಾಡ್ಕೊಂಡಿರೋ ಎಡವಟ್ಟಿಗೆ ನಾವು ಬದುಕುಳ್ದಿರೋದೇ ಹೆಚ್ಚು. ಅದು ಸರಿ, ನಂಜವ ಏನಾದರೂ ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಆಮೇಲೆ ಎಲ್ಲ ಹೋಗ್ತೀಯಮ್ಮ? ನನ್ನ ವಿಷಯ ಹಂಗಿರ್ಲಿ ಬಿಡು, ಎಲ್ಲೋ ಹೆಂಗೋ ಸೇರ್ಕೊತೀನಿ. ಆದರೆ ನೀನು ಮಾತ್ರ ಆ ಅತ್ತೆ ಸೊಸೆ ಒಂದಾಗೋದಕ್ಕೆ ಬಿಡ್ಬೇಡ. ಹಂಗೇನಾರ ಪ್ಲಾನ್ ಮಾಡು. ಅದಕ್ಕಂತೂ ಅದಾಗಲ್ಲ ಬಿಡು. ಅದು ಸರಿ, ಅಲ್ಲಿ ವಸು ಕತೆ ಏನಾಯ್ತು? ಇಲ್ಲಿ ಅತ್ತೆ ಸೊಸೆರು ಒಂದಾದಂಗೆ ಅಲ್ಲಿ ಬೀಗ್ತಿರೇನಾದರೂ ಬಾಂಧವ್ಯ ಬೆಳೆಸ್ತಾ ಇದ್ದಾರಾ? ಹಂಗಾಗಕ್ಕೆ ಸಾಧ್ಯವೇ ಇಲ್ಲ. ಆ ನಂಜವ ನಂಜುಬಿಟ್ಟು ದಿನವೇ ಈ ಜಗತ್ತು ನಿಂತಂಗೆ ಲೆಕ್ಕ. ಆ ನಂಜವ ಬಂಗಾರಮ್ಮಂಗೆ ಬುದ್ಧಿ ಕಲ್ಸಕ್ಕೆ ಹರಸಾಹಸ ಪಡ್ತಾವಳೆ. ಅಮ್ಮ, ಮಾವಯ್ಯ ಬಂದರು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನಾದರೂ ಇದ್ರೆ ಮೆಸೇಜ್ ಮಾಡು, ಫೋನ್ ಮಾಡಬೇಡ. ಸರಿ ಸರಿ. ಯಾರ್ದಮ್ಮ ರಾಧ ಫೋನು? ಮಾವಯ್ಯ ನನ್ನ ಫ್ರೆಂಡು. ತುಂಬ ದಿವಸ ಆದಮೇಲೆ ಕಾಲ್ ಮಾಡಿದ್ರು, ಮಾತಾಡ್ತಿದ್ದೆ. ಈಟೊತ್ತಾದ್ರೂ ಬಂಗಾರ ಬಂದೇ ಇಲ್ಲ? ಬಂದ್ವಿ ರೀ. ಏನಿದು ಅತ್ತೆ ಸೊಸೆ ಮುಗ್ದಾಗೆ ಹೊಸ ಕಡೆ ಬಂದಂಗೈತೆ. ಮಾವಯ್ಯ, ನಾವಿವತ್ತು ವಸುವತ್ಕೆನ ನೋಡಕ್ಕೆ ಹೋಗಿದ್ವಿ. ಅದಕ್ಕೆ ಮತ್ತೆ ವಸು ಹೆಂಗವಳೆ? ದಿನ ಯಾವ ಕೊಟ್ಟವ್ರಂತೆ? ಮನೆಗೆ ಯಾವತ್ತು ಕರ್ಕೊಂಬರಮ್ಮ? ರೀ, ನಿಮಗೆ ಮಗಿನ ನೋಡೋ ಬಯಕೆ ಹೆಚ್ಚಾಗೈತೆ ಅಂತ ನನಗೆ ಗೊತ್ತು. ಸೀಮಂತದ ಬಗ್ಗೆ ಮಾತಾಡ್ಕೊಂಬರೋಣ ಅಂತಲೇ ನಂಜವನ್ ಮನೆಗೆ ಹೋಗಿದ್ವಿ.
ಅವರು 500 ತವ ಒಳ್ಳೆ ದಿನ ಗೊತ್ತು ಮಾಡಿ ನಮ್ಗೆ ವಿಷಯ ತಿಳಿಸ್ತಾರ. ಅವರು ಕೇಳಲಿ, ನಾವೊಂದು ಕಿತ ವಿಚಾರಿಸಮ್ಮ. ಮಾವಯ್ಯ ಮಗು ಜೊತೆ ಆಡಕ್ಕೆ ಕಾಯ್ತಿದ್ದಾರೆ ಅನ್ಸುತ್ತೆ. ವಯಸ್ಸಾದ್ಮೇಕೆ ಅದೇ ಅಲ್ವೇ ಕೆಲಸ. ಮಗಿ ಜೊತೆ ಆಟ ಆಡ್ತಾ ನಾವು ಮಗಿನೇ ಆಗೋಗ್ತೀವಿ. ಬಂಗಾರ, ಕಿರಂಗೂರು ಮಾರಮ್ಮನ ರಥೋತ್ಸವ ಐತೆ. ರಥೋತ್ಸವದಾಗೆ ಮಗಿಗೆ ಬೇಕಾದ ಆಟ ಸಾಮಾನು ತಗೊಂಬರಮ್ಮ. ವಾ, ನಾನು ಮರ್ತೇ ಬಿಟ್ಟಿದ್ದೆ ನೋಡಿ. ಬಸ್ಸು ಬಿಮ್ಮನ್ಸಿ ಅಂತ ಗೊತ್ತಾದಾಗ ಮಾರಮ್ಮಗೆ ಸೀರೆ ಉಡಿಸ್ತೀನಿ ಅಂತ ಅರಕೆ ಹೊತ್ಕೊಂಡಿದ್ದೆ. ಎಲ್ಲ ಸುಸೂತ್ರವಾಗಿ ಆದ್ಮ್ಯಾಕೆ ನಾವೆಲ್ಲರೂ ಹೋಗಿ ಬಂದ್ಬಿಡೋಣ. ಸರಿ ಸರಿ. ಏಟೊಂದು ದಿನ ಆದ್ಮ್ಯಾಕೆ ನಮ್ಮ ಮನೆಯಾಗೆ ಶುಭ ಕಾರ್ಯ ನಡೀತೈತೆ. ಊರ್ನಾಗಿರೋರ್ನೆಲ್ಲ ಕರಿಬೇಕು, ನನ್ನ ಸ್ನೇಹಿತರ ಬಳಗನೆಲ್ಲ ಕರಿಬೇಕು, ಹಂಗೆ ನಮ್ಮ ಹೊಸು ಗೆಳತಿಯರನ್ನು ಕರಿಬೇಕು. ಹೌದು ಮಾವಯ್ಯ. ಅತ್ತೆ, ಈ ಮನೆ ಮಗಳು ಸೀಮಂತ ತುಂಬ ಜೋರಾಗೆ ಆಗಬೇಕು. ಆಯ್ತವ, ನೀನು ನಿಮ್ಮ ಮಾವಯ್ಯ ಹೇಳ್ದಂಗೆ ಆಗಿ. ಸ್ನೇಹ, ಹೊಸಿ ನನ್ನ ಜೊತೆ ಬಂದು ಅಟ್ಟದ ಮೇಕರು ಡೈರಿ ತಕ್ಕೊಡವ. ಅದ್ರಾಗೆ ನನ್ನ ಸ್ನೇಹಿತರ ಫೋನ್ ನಂಬರ್ ಬರ್ದೈತೆ. ದಿನ ಗೊತ್ತಾದ ಡೇಟಿಗೆ ಅವ್ರಿಗೆ ಫೋನ್ ಮಾಡಬೇಕು. ಸರಿ ಮಾವಯ್ಯ. ಹಾಕ್ಬೋದಂಡ? ಹಾಂ ಸರಿ, ನೋಡಿ ಹೇಳ್ತೀನಿ. ನಮ್ಮಮ್ಮನ ನಮ್ಮ ಮನೆಯಿಂದ ಹೊರಗಡೆ ಹಾಕಿ ನೀವೆಲ್ಲರೂ ಖುಷಿಯಿಂದ ಸೀಮಂತ ಮಾಡಬೇಕು ಅಂದ್ಕೊಂಡಿದ್ದೀರಾ. ಅದು ಹೇಗೆ ಖುಷಿಯಿಂದ ಸೀಮಂತ ಮಾಡ್ತೀರಾ ನಾನು ನೋಡ್ತೀನಿ. ಯಾಕೆ ಸುಮ್ಮ ಒಬ್ಳೆ ಕುಂತಿದ್ಯಾ? ಊಟ ಮಾಡ್ದಾ? ಗೊತ್ತಾಯ್ತು ನೀನು ಏನೂ ತಿಂದಿಲ್ಲ ಅಂತ. ಯಾಕೆ ಇಷ್ಟೊಂದು ದಿಗ್ಲು ಬೀಳ್ತಾ ಇದೆಯಾ? ಶಿವಾನಿ ಹೇಳ್ದಂಗೆ ಏನೂ ಆಗಿರಾಕಿಲ್ಲ. ಮೇಡಮ್ ಹೇಳಿಲ್ವೇ? ಆದರೂ ಪುರ್ಸಿ ತುಂಬ ಭಯ ಆಗ್ತಿದೆ. ಹಾಗೆ ಮಾಡಬಾರ್ದಾಗಿತ್ತು. ಸುಮಾ, ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಟೆನ್ಷನ್ ಕಮ್ಮಿ ಆಗಬೇಕು ಅಂದರೆ ಸಚಿನ್ ಎಲ್ಲವನಂತ ಫಸ್ಟ್ ತಿಳ್ಕೊಳ್ವ. ಕಾಲ್ ಮಾಡಿದ್ಯಾ? ಅರ್ಧ ಗಂಟೆಯಿಂದ ಮಾಡಿದ್ದೆ, ಸ್ವಿಚ್ ಆಫ್ ಗೊತ್ತಾಯ್ತದೆ. ನಡಿ ಪುರ್ಸಿ, ಅವನಿರೋ ಹಾಸ್ಟೆಲ್ ಹತ್ರ ಹುಡ್ಕೊಂಡು ಹೋಗೋಣ. ಹಾಸ್ಟೆಲ್ ಅಡ್ರೆಸ್ಸೇ ಗೊತ್ತಿಲ್ವಲ್ಲವೇ? ರಾಧಾ, ಇದೇನಲ್ವಾ ಬಕೆಟ್ ತಕೊಂಡು ಎಲ್ಲಿಗೆ ಹೋಗಿದ್ದೆ? ಬಟ್ಟೆ ಒಣಗಾಕಕ್ಕೆ ಹೋಗಿದೆ ಅತ್ತೆ. ಬಟ್ಟೆ ಒಣಗಾಕಕ್ಕ? ಅಂದ್ರೆ ನೀನೇ ಬಟ್ಟೆ ಒಗ್ದ? ಯಾಕೆ? ಕಾವೇರಿ ಅಲ್ವಾದ್ಲು? ಕಾವೇರಿ, ಅಯ್ಯ ರಾಧಾ, ಏನಾಯ್ತವ? ಕುಂತ್ಕ. ಏನಾಯ್ತು? ಸ್ನೇಹ, ಡಾಕ್ಟ್ರಿಗೆ ಫೋನ್ ಮಾಡು. ಬೇಡ ಸ್ನೇಹ, ನಾನು ಆರಾಮಾಗೇ ಇದ್ದೀನಿ. ಡಾಕ್ಟರ್ ಬರೋದೇನು ಬೇಡ. ಹಂಗಂದ್ರೆ ಹೆಂಗವ್ವ? ಸರ್ಬತ್ ಕೊಡಿ, ಹೋಗ್ಲಿ ಸರ್ಬತ್ ಕುಡಿ. ಬೇಡ ಅತ್ತೆ. ಹಸಿ ಕುಡಿಯವ, ತಕ ಹಸಿ ಕುಡಿ ತಕ. ಇನ್ನು ಹಸಿ ಕುಡಿಯವ. ಸಾಕು ಅತ್ತೆ. ಯಾಕವ ಈಟೊಂದು ಸುಸ್ತಾಗಿದ್ಯಾ? ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅತ್ತೆ. ಅಯ್ಯ, ಯಾಕವ ಹಂಗೆ ಮಾಡ್ತೀಯಾ? ಈಟ್ವತ್ತು ಉಪವಾಸ ಇರ್ತಾರೆ ಯಾರಾದರೂ? ಅತ್ತೆ, ನಿಮಗೆ ನನ್ನ ಮೇಲೆ ಒಂಚೂರು ಕೋಪನೇ ಇಲ್ವಾ? ವಾ, ನೀನಿನ್ನೂ ಅದೇ ಈಸೆನ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇದೆಯಾ? ಮರೆಯೋ ಅಂಥ ವಿಷಯನ ಅತ್ತೆ ಅದು. ನಮ್ಮಮ್ಮ ಮಾಡಿರೋ ತಪ್ಪಿಗೆ ಈ ಜನ್ಮ ಪೂರ್ತಿ ನಿಮ್ಮ ಕಾಲು ಚಪ್ಪಲಿಯಾಗಿ ಸವಿದ್ರು ಪಾಪ ಕಳಿಯಲ್ಲ ಅನ್ಸುತ್ತೆ. ಅಯ್ಯ, ಪುರ್ತು ಅನ್ನವ, ಯೋನೇನೋ ಮಾತಾಡಬೇಡ. ಒಂದೊಂದು ಕಿತ ಚಿಕ್ಕವ್ರಿಗೆ ಅರ್ಥ ಆಗೋಂಥ ಏಟೋ ವಿಷಯಗಳು ದೊಡ್ಡವ್ರಿಗೆ ಅರ್ಥ ಆಗಕ್ಕಿಲ್ಲ. ಮಾಡು ನೀನು ಸುಮ್ಕೆನು ಅಂದ್ಕೋಬೇಡ. ಹಂಗೂ ಯೋನಾನ ನಿಂಗೆ ನಿಮ್ಮ ಅವ್ವನ್ ಮಾಡಬೇಕು ಅಂತ ಅಯ್ಯೋ ಅನ್ಸುತ್ತೆ. ಛೆ ಇಲ್ಲ ಅತ್ತೆ, ನನಗೆ ಅವಳ ನೋಡಬೇಕು ಅನಿಸಿಲ್ಲ, ಅನ್ಸೋದು ಇಲ್ಲ. ಇಂಥ
ಇಂಥ ತಂಪೊತ್ತಲ್ಲಿ ಅವಳು ನೆನೆಸ್ಕೊಳ್ಳೋದಾದ್ರೂ ಯಾಕೆ? ಅತ್ತೆ, ನೀವೇ ನನಗೆ ಅಮ್ಮ ಅಂತ ಹೇಳಿದ್ನಲ್ಲ ಅತ್ತೆ. ಇನ್ಮೇಲೆ ಈ ಮನೇಲಿ ನಮ್ಮಮ್ಮನ ಬಗ್ಗೆ ಯಾವ ವಿಷಯನೂ ಬರಬಾರ್ದು. ನಾನು ಹೇಳ್ತಿರೋದು ನಿಜ ಅತ್ತೆ. ಈ ಮನೆಗೆ ಬೇಡದಿರೋ ವಿಷಯ ಆಗಲಿ ವ್ಯಕ್ತಿ ಆಗಲಿ ನನಗೂ ಬೇಡ ಅತ್ತೆ. ಆಯ್ತವ, ಇನ್ಯಾಕೆ ಈ ವಿಷಯ ನಾನು ಮಾತಾಡೋಕ್ಕಿಲ್ಲ, ಇಲ್ಲಿಗೆ ಬಿಟ್ಬಿಡ್ತೀನಿ. ಆದರೆ ನೀನು ಸರ್ಬತ್ ಕುಡ್ದು ಹೊತ್ತು ವಿಶ್ರಾಂತಿ ತಗೋಬೇಕು, ಆಯ್ತೆ? ಸ್ನೇಹ, ರಾಧವನ ನೋಡ್ಕೊಳ್ಳವ. ಇವತ್ತು ಗುಡಿಗೆ ಕಲ್ಲು ಕೂರಿಸೋದ್ರ ವಿಚಾರ ಮಾತಾಡೋಕ್ಕೆ ಬೆಟ್ನಳ್ಳಿಯಿಂದ ಪಟೇಲ್ ಬರ್ತಾವ್ರೆ. ಒಂದು 10 ನಿಮಿಷ ಬಿಟ್ಬಿಟ್ಟು ಕಾವೇರಿ ಕೈನಾಗೆ ಒಂದು 15 ಲೋಟ ಸರ್ಬತ್ ಕಳಿಸ್ಬಿಡ್ತೀಯೇ? ಸರಿ ಅತ್ತೆ. ಹುಷಾರ್. ಏನು ಹಾಗೆ ನೋಡ್ತಿದ್ಯಾ? ಈ ಉಡ್ದೋಗಿರೋ ಗ್ಲಾಸ್ನ ಹೇಗೆ ಕೂಡ್ಸೋಕ್ಕಾಗಲ್ವೋ ಹಾಗೆ ನಿನ್ನ ಅತ್ತೆ ಸಂಬಂಧ ಕೂಡ. ಇದನ್ನ ನೀನು ಈಗಲೇ ಅರ್ಥ ಮಾಡ್ಕೊಂಡ್ರೆ ನಿಂಗೆ ಒಳ್ಳೇದು. ಯಾವತ್ತಿದ್ರೂ ಅತ್ತೆ ನನ್ನನ್ನೇ ನಂಬೋದು. ಈಗಲೇ ನೋಡಿಯಲ್ಲ, ನನಗೊಂಚೂರು ಸುಸ್ತಾಯಿತು ಅಂದಿದ ತಕ್ಷಣ ಎಷ್ಟು ಟೆನ್ಷನ್ ಆದರು ಅಂತ. ನನಗೆ ಒಂಚೂರು ಡ್ರಾಮಾ ಮಾಡಿ ಎಮೋಷ್ನಲ್ ಆಗೋ ಥರ ಮಾತಾಡಿದಿದ್ರೆ ಅತ್ತೆನೇ ಖುದ್ದಾಗಿ ಹೋಗಿ ನಮ್ಮಮ್ಮನ ಈ ಮನೆಗೆ ಕರ್ಕೊಂಬಂದಿರೋ. ರಾಧಾ, ನಿಮ್ಮಮ್ಮ ಬಂದಿದ್ರೆ ನನಗಿನ್ನೂ ಒಳ್ಳೇದೇ ಆಗಿರೋದು. ಅಲ್ಲ ಸ್ನೇಹ, ನನ್ನ ಮಾತು ಕೇಳಿ ನಿಂಗೆ ಹುಚ್ಚೇನಾದರೂ ಹಿಡಿತಾ ಅಥವಾ? ರಾಧಾ, ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ನೀನಿಷ್ಟು ವೀಕ್ ಅಪೋನೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ. ನೋಡು ಸ್ನೇಹ, ಅದೇನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳು, ಸುಮ್ಮನೆ ಸಿಟ್ಟರ್ಸ್ಬೇಡ. ಹೇಳ್ತೀನಿರು. ನೀನು ಬರೋಕ್ಕೂ ಮುಂಚೆ ನಾನು ಅತ್ತೆ ವಿರುದ್ಧ ದಿಕ್ಕಿನಲ್ಲಿ ಯೋಚನೆ ಮಾಡ್ತಿದ್ವಿ, ಕೋಪನೂ ಮಾಡ್ಕೋತಿದ್ವಿ, ಇಂಡೈರೆಕ್ಟಾಗಿ ಜಗಳನೂ ಆಡ್ತಿದ್ವಿ. ನೀನು ಬಂದಿದ್ದು, ನಾನು ಅತ್ತೆ ನೇರವಾಗಿ ನಿಂತು ಮಾತಾಡೋ ಹಾಗಾಯಿತು, ಜಗಳ ಮಾಡೋ ಹಾಗೂ ಆಯಿತು. ಅದೆಲ್ಲದಕ್ಕೂ ಮೀರಿ ನೀನು, ನಿಮ್ಮಮ್ಮ, ರಾಜಿ 3 ಜನ ಸೇರಿಕೊಂಡು ನನ್ನ ವಿರುದ್ಧ ಮಾಡಿರೋ ಸಂಚಿನ ಪ್ರಭಾವದಿಂದ ಇವತ್ತು ನಾನು ಮತ್ತೆ ಅತ್ತೆ ಒಂದಾಗೋ ಹಾಗೂ ಆಯಿತು. ಇನ್ನು ಅದು ಎಷ್ಟು ಪಿತೂರಿ ಮಾಡಬೇಕು ಅಂತ ಇದೆಯೋ ಮಾಡ್ಕೊ. ಅದೆಲ್ಲ ಸೇರಿ ಅತ್ತೆ ಮತ್ತು ನನ್ನ ಸಂಬಂಧನ ಇನ್ನೂ ಗಟ್ಟಿ ಮಾಡ್ತಾನೆ ಹೋಗುತ್ತೆ. ನಗು, ಅದು ಎಷ್ಟು ನಗ್ತೀಯ ನಗು. ನೀನು ನಮ್ಮಮ್ಮನ್ನ ಈ ಮನೆಯಿಂದ ಆಚೆ ಹಾಕಬೇಕು ಅಂತ ಪದ್ಮನ್ ಕರ್ಕೊಂಬಂದು ಸತ್ಯ ಹೇಳಿಸ್ದೆ. ಅದರಿಂದ ನಮ್ಮಮ್ಮ ಹೋದ್ಲೇ ಹೊರತು ನನ್ನನ್ನು ಏನೂ ಮಾಡೋಕ್ಕಾಗಲಿಲ್ಲ. ಮನೆಯಿಂದ ಆಚೆ ಹಾಕ್ಬೇಕಾದವ್ರನ್ನ ಮತ್ತೆ ನೀನೇ ಮನೆ ಒಳಗೆ ಬಾ ಅಂತ ಕರ್ಕೊಂಬಂದಿಯಲ್ಲ, ಅದನ್ನು ಮರ್ತ್ಬಿಟ್ಟಿಯ? ನನಗಿಷ್ಟು ಸಾಕು ಕಣ. ಅತ್ತೆ ಮನ್ಸ್ನಾಗೆಲ್ಲೋ ಎಲ್ಲರ ಮುಂದೆ ನನ್ನ ಸೊಸೆ ಅಂತ ನೀನು ಒಪ್ಕೊಂಡ್ರು ನಮ್ಮ ಬಂಗಾರತ್ತೆ ಹೇಗೆ ನೀನು ಕತ್ತಿಡ್ದು ಎಲ್ಲರ ಮುಂದೆ ಮನೆಯಿಂದ ಹೊರಗಡೆ ಹಾಕ್ತಾರೆ ಅಂತ ನೋಡ್ತಾ ಇರು. ಕನಸು ಕಾಣೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾನಿನ್ನ ತಡೆಯಲ್ಲ ರಾಧಾ. ಇನ್ಫ್ಯಾಕ್ಟ್ ನಿನ್ನ ಆಸೆಗಳೆಲ್ಲ ಈಡೇರಲಿ ಅಂತ ನಿಂಗೆ ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಬೇಡ ಸ್ನೇಹ, ನನ್ನನ್ನು ಆಡ್ಕೋಬೇಡ. ಹೇ, ನಾನಿನ್ನು ಆಡ್ಕೋತಿಲ್ಲ. ಇಷ್ಟು ದಿವಸ ನೀನು ಪುಟ್ಟಕ್ಕನ ಮಗಳು ಸ್ನೇಹನ ನೋಡಿದ್ಯಾ. ನೀನು ಹಾಗೇನಾದರೂ ಮಾಡಿದ್ರೆ ಬಂಗಾರಮ್ಮನ ಸೊಸೆ ಸ್ನೇಹನ ನೋಡಬೇಕಾಗತ್ತೆ. ರಾಧಾ, ಪಾಪ ನೀನು ರೂಮ್ಗೆ ಹೋಗಿ ರೆಸ್ಟ್ ಮಾಡು.
ಅತ್ತೆನ ಹೇಗೆ ಹೋಲಿಸ್ಕೊಳ್ಳೋದು ಏನೇನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡೋದಿರುತ್ತೆ, ರಿಹರ್ಸಲ್ ಮಾಡೋದಿರುತ್ತೆ ಅಲ್ವಾ? ನಾನೊಂದು ಕೆಲಸ ಮಾಡ್ತೀನಿ, ನಿನ್ಗೆ ಇನ್ನೊಂದು 2 ಗ್ಲಾಸ್ ತಂಪಾಗಿರೋ ಜ್ಯೂಸ್ ತಂದು ಕೊಡ್ತೀನಿ. ಆರಾಮಾಗಿ ಕುಡಿದು ಹೇಗೆ ಗೆಲ್ಲೋದು ಅಂತ ಪ್ಲ್ಯಾನ್ ಮಾಡ್ಕೊ.